ನೋಡಿ, ಅಮರಾಂತ್ ಸೀಡ್ಸ್ ಇರ್ತದಲ್ಲ, ಅಂದರೆ ರಾಜಗಿರಾ ಸೀಡ್ಸು, ಅದರಿಂದ ನಾನು ಉಪಮಾ ಮಾಡೋದು ತೋರಿಸ್ತಾ ಇದ್ದೇನೆ. ಇದನ್ನು ನಾನು ಮಿಲೆಟ್ ಮಾನಿಯಾದಿಂದ ತರಿಸಿದ್ದೆ. ನೋಡಿ, ಚಿಕ್ಕದು ಹೀಗಿರ್ತಾವೆ ಇವು. ಪಾಪಿ ಸೀಡ್ಸ್ ಇರ್ತಾವಲ್ಲ, ಗಸಗಸೆ ಆ ರೀತಿ ಇರ್ತಾವೆ, ಸ್ವಲ್ಪ ದೊಡ್ಡ ಇರ್ತಾವೆ ಅದಕ್ಕಿಂತ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ನೋಡೋಣ ಬನ್ನೀಗ. ಒಂದು ಅರ್ಧ ಈರುಳ್ಳಿ ದೊಡ್ಡದು ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಇಷ್ಟೇ, ಏನೂ ಇಲ್ಲ. ನೋಡಿ, ಮೊದಲು ರಾಜಗಿರಾ ಏನು ಮಾಡಿದ್ದೀನಿ, ನಾನು ಬೇಯಿಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ 1-4 ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಈ ರೀತಿ ಏನು ಮಾಡಿದ್ದೀನಿ, ಸೋಸಿ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು. ನೋಡಿ, ಈಗ ರಾಜಗಿರಾ ಕಾಳು ಇರ್ತಾವಲ್ಲ, ಅದರ ಉಪ್ಪುಮಾಕ್ಕೆ ರೆಡಿ ಮಾಡಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕಡ್ಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಕರಿಬೇವು, ಉಪ್ಪು, ಸ್ವಲ್ಪ ಹಿಂಗು ಹಾಕಿ ತಾಳಿಸಿಟ್ಟಿದ್ದೀನಿ. ಈಗ ಇದನ್ನು ಬೇಯಿಸಿಟ್ಕೊಂಡಿದ್ದೇನಲ್ಲ, ಇದು ನೋಡಿ, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದ್ದೀನಿ. ಆಮೇಲೆ ನಿಂಬೆ ಹುಳಿ ಹಿಂಡಬೇಕು. ರಾಜಗಿರಾ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ. ತುಂಬ ಹೆಲ್ದಿ ಇದು. ಇದರಿಂದ ಹೈ ಪ್ರೋಟೀನ್ ಇರ್ತದೆ. ಇದರಲ್ಲಿ ಫೈಬರ್ಸು, ಪ್ರೋಟೀನಿಂದ ಫುಲ್ ಇರ್ತದೆ ಇದು. ಇದನ್ನು ತಿನ್ನಬೇಕು, ಯಾವಾಗಲೂ ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡಿ, ಈಗ ಮಾಡಿದ್ದೀನಿ. ಇದನ್ನು ಬೇಕಾದ್ರೆ ತುಪ್ಪ ಹಾಕ್ಕೊಂಡು ತಿನ್ನಿರಿ, ಬೇಡಂದ್ರೆ ಮೊಸರು ಚಟ್ನಿ ಜೋಡಿ ತಿನ್ನಿರಿ. ಹ್ಯಾಂಗೆ ತಿಂದರೂ ರುಚಿ ಇರ್ತದೆ ಇದು. ಈ ರೀತಿ ನೀವು ರಾಜಗಿರಾದು ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.